ನಮಸ್ಕಾರ. ಹಣ ಮಾಡೋಕೆ, ಹಣ ಗಳಿಸೋಕೆ ಆ, ಹಲವಾರು ಮಾರ್ಗಗಳು ಇದ್ದಾವೆ. ಸರಿಯಾದ ಮಾರ್ಗ ಹುಡುಕಿಕೊಳ್ಳಿ, ಖಂಡಿತವಾಗ್ಲೂ ಸಿಕ್ಕಾಬಟ್ಟೆ ಹಣ ಬಂದೇ ಬರುತ್ತೆ. ಸಿಕ್ಕಾಬಟ್ಟೆ ದುಡ್ಡು ನಿಮ್ಮ ಹತ್ರ ಬಂದೇ ಬರುತ್ತೆ ಖಂಡಿತವಾಗ್ಲೂ. ಹೇಗೆ ಅಂತ ಹೇಳ್ತೀನಿ, ವಿಡಿಯೋನ ಪೂರ್ತಿ ನೋಡ್ತಾ ಹೋಗಿ, ಸ್ಕಿಪ್ ಮಾಡೋಕ್ಕೆ ಹೋಗ್ಬಿಡಿ. ಪ್ರತಿಯೊಬ್ಬ ಮನುಷ್ಯನಿಗೂ ದೇವರು ಹಣ ಕೊಟ್ಟೇ ಕೊಡ್ತಾನೆ. ಪ್ರತಿಯೊಬ್ಬ ಮನುಷ್ಯನು ಹಣ ಮಾಡೇ ಮಾಡ್ತಾನೆ, ಹಣ ಗಳಿಸ್ತಾನೆ. ಬಟ್ ಹಣ ಮಾಡೋಕೆ, ಹಣ ಗಳಿಸೋಕೆ, ಸಿಕ್ಕಾಬಟ್ಟೆ ಹಣ ಮಾಡೋಕೆ ಮಾರ್ಗಗಳು ಗೊತ್ತಾಗಬೇಕು. ಸರಿಯಾದ ಮಾರ್ಗಗಳು ತಿಳ್ಕೊಬೇಕು. ಆವಾಗ ನೋಡಿ, ನಿಮ್ಮ ಜೀವನದಲ್ಲಿ ಸಿಕ್ಕಾಬಟ್ಟೆ ಹಣ ಮಾಡೇ ಮಾಡ್ತೀರಾ. ಕಲಿಯುಗದಲ್ಲಿ ಇನ್ನೇನು ಬೇಕು? ಕಲಿಯುಗದಲ್ಲಿ ಇನ್ನೇನು ಬೇಕು? ಮೊದಲೇದು ಆರೋಗ್ಯ, ಎರಡನೇದು ದುಡ್ಡು. ಇನ್ನು ಉಳಿದಿದ್ದು ತಾನೇ ಆಟೋಮೆಟಿಕಲಿ ಬರ್ತವೆ. ಸಂಸ್ಕಾರಗಳು ನಾವು ಇಟ್ಕೊಬೇಕು, ಕಾಮನ್ ಸೆನ್ಸ್ ಇಟ್ಕೊಬೇಕು, ಸಿಕ್ಸ್ತ್ ಸೆನ್ಸ್ ಆಪ್ರೇಟ್ ಮಾಡಬೇಕು, ಲೈಫ್ ಸ್ಟೈಲ್ನ ಬದಲಾವಣೆ ಮಾಡಬೇಕು, ನಮ್ಮ ಚಿಂತನೆಗಳನ್ನ ಬದಲಾವಣೆ ಮಾಡ್ಕೊಬೇಕು, ನಮ್ಮ ಚಿಂತನೆಗಳ ಬದಲಾವಣೆ ಮಾಡ್ಕೊಬೇಕು, ನಮ್ಮ ಲೈಫ್ ಸ್ಟೈಲ್ ಬದಲಾವಣೆ ಮಾಡ್ಕೊಬೇಕು. ನಮಗೆ ನಾವೇ ಜ್ಯೋತಿಷಿಗಳಾಗಬೇಕು, ನಿಮಗೆ ನೀವೇ ಜ್ಯೋತಿಷಿಗಳಾಗಬೇಕು. ಅರ್ಥ ಮಾಡ್ಕೊಳ್ಳಿ. ಈ ಕಲಿಯುಗದಲ್ಲಿ ಇನ್ನೇನು ಇಂಪಾರ್ಟೆಂಟು ಮನುಷ್ಯನಿಗೆ? ಆರೋಗ್ಯ, ಎರಡನೇದು ದುಡ್ಡು. ಅದಕ್ಕೆ ಹೇಳ್ತಿರ್ತೀನಿ, ಒಂದು ಕಣ್ಣು ಆರೋಗ್ಯ, ಇನ್ನೊಂದು ಕಣ್ಣು ದುಡ್ಡು. ಎಲ್ಲಿವರೆಗೂ ನಮ್ಮ ಹತ್ರ ಆರೋಗ್ಯ, ನಮ್ಮ ಹತ್ರ ದುಡ್ಡಿರುತ್ತೋ ಅಲ್ಲಿವರೆಗೂ ಭೂಮಿ ಮೇಲೆ ಆಟ. ಮನೆ ಒಳಗಡೆ ಸ್ಥಾನಮಾನ, ಗೌರವ, ಮರ್ಯಾದೆಗಳು. ಹೊರಗಡೆ ಆದ್ರೂ ಅಷ್ಟೇ, ಬೆಲೆ, ಸ್ಥಾನಮಾನ, ಗೌರವ. ಇನ್ನು ಸಂಸ್ಕಾರಗಳು, ಇವೆಲ್ಲ ನಾವು ಬೆಳೆಸ್ಕೊಬೇಕು ಒಳ್ಳೆಯ ರೀತಿ. ಅದೆಲ್ಲ ಈ ಹಣ ಗಳಿಸೋಕೆ, ಹಣ ಮಾಡೋಕೆ ಸರಿಯಾದ ಮಾರ್ಗಗಳು ಹೇಳ್ತೀನಿ. ವಿಡಿಯೋನ ಪೂರ್ತಿ ನೋಡಿ, ಸ್ಕಿಪ್ ಮಾಡೋಕ್ಕೆ ಹೋಗ್ಬೇಡಿ. ಮೊದಲು ಹೊಸದಾಗಿ ವಿಡಿಯೋನ ನೋಡ್ತಾ ಇದ್ದವರು, ಮೊದಲನೇ ಬಾರಿ ವಿಡಿಯೋನ ನೋಡ್ತಾ ಇದ್ದವರು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಕೆಳಗಡೆ ಐಪ್ ಬಟನ್ ಇರುತ್ತೆ, ಪ್ರೆಸ್ ಮಾಡಿ ವಿಡಿಯೋನ ಲೈಕ್ ಮಾಡ್ಕೊಳ್ಳಿ. ಪ್ರತಿಯೊಬ್ಬ ಮನುಷ್ಯನು ದುಡ್ಡು ಮಾಡಬೇಕು, ಹಣ ಮಾಡಬೇಕು ಅಂತ ಸಹಜವಾಗಿ ಎಲ್ಲ ಇದ್ದಿರುತ್ತೆ. ಆಸೆ ಆಕಾಂಕ್ಷೆಗಳು. ಬದುಕಬೇಕು ಅಂತಂದರೆ ಇವತ್ತು ಕಲಿಯುಗದಲ್ಲಿ ದುಡ್ಡು ಬೇಕು. ಪ್ರತಿಯೊಂದಕ್ಕೂ ದುಡ್ಡು ಬೇಕು. ದುಡ್ಡಿಲ್ಲದೆ ಆಟ ನಡೆಯಲ್ಲ. ಅರ್ಥ ಮಾಡ್ಕೊಳ್ಳಿ. ಈ ವಿಚಾರದಲ್ಲಿ ದುಡ್ಡು ಕಲಿಯುಗದಲ್ಲಿ ಭಾಳ ಮುಖ್ಯ ಆಗುತ್ತೆ. ಅದಿಲ್ಲದೆ ಆಟ ನಡೆಯಲ್ಲ. ಪ್ರತಿಯೊಂದಕ್ಕೂ ಒಂದು ಕೊಂಡ್ಕೊಳಕ್ಕೆ ಬೇಕು, ಪ್ರತಿಯೊಂದಕ್ಕೂ ಬೇಕೇ ಬೇಕು. ಕಲಿಯುಗ ಅಂದರೆ ಅರ್ಥದ ಯುಗ. ಅದಕ್ಕೆ ನಿಮ್ಮ ಆಯ್ಕೆಗಳು ಸರಿಯಾಗಿರಬೇಕು. ಉದ್ಯೋಗದ ಆಯ್ಕೆ, ನಾನು ಯಾವ ಆಯ್ಕೆ ಚೂಸ್ ಮಾಡ್ಕೊಂಡಿದ್ದೀನಿ, ನನ್ನ ಉದ್ಯೋಗದ ಆಯ್ಕೆ ಏನು, ನನ್ನ ಜಾಬಿನ ಆಯ್ಕೆ ಏನು, ಈ ಜಾಬಿನಲ್ಲಿ ಎಷ್ಟು ಇನ್ಕಮ್ ಬರುತ್ತೆ, ಇನ್ಕಮ್ ಬರ್ತಿದೆಯಾ ಈ ಜಾಬಿಂದ, ಇನ್ಕಮ್ ಬರ್ತಿಲ್ಲ ಅಂದರೆ ನಾನು ಬೇರೆ ಯಾವ ಜಾಬ್ ಚೂಸ್ ಮಾಡಬೇಕು, ಯಾವ ಉದ್ಯೋಗ ಚೂಸ್ ಮಾಡಬೇಕು. ಹಣ ಬರಬೇಕು ಅಂದರೆ ಅದನ್ನು ಥಿಂಕ್ ಮಾಡಬೇಕು, ಪ್ಲ್ಯಾನ್ ಮಾಡಬೇಕು, ಎಕ್ಸಿಕ್ಯೂಟ್ ಮಾಡಬೇಕು. ಎರಡನೇದು ಬಿಸ್ನೆಸ್ಸಿನ ಆಯ್ಕೆ. ನೀವು ಮಾಡ್ತೀರಾ ಬಿಸ್ನೆಸ್ಸಿನ ವ್ಯಾಪಾರದ ಆಯ್ಕೆ ಸರಿ ಇರಲಿ. ಈ ಬಿಸ್ನೆಸ್ಸಿಂದ ಎಷ್ಟು ಬರ್ತಿದೆ ದುಡ್ಡು, ಲಾಸ್ ಆಗ್ತಿದೆ, ಏನು ಮಾಡಬೇಕು, ಯಾವ ಬಿಸ್ನೆಸ್ ಮಾಡಬೇಕು, ಪ್ಲ್ಯಾನ್. ಈ ಕೃಷಿ ವ್ಯವಸಾಯ ಮಾಡ್ತಾ ಇದ್ದೀರಾ, ಇದ್ರ ಬೆಳೆ ಬರ್ತಾ ಇದೆಯಾ ಇಲ್ಲ, ಏನು ಮಾಡಬೇಕು, ಇವನ್ನ ಚಿಂತನೆಗಳು ಮಾಡಬೇಕು. ಸರಿಯಾಗಿ ನೀವು ಡಿಸಿಷನ್ ತಗೊಂಡು, ಸರಿಯಾದ ಮಾರ್ಗದರ್ಶನಗಳು ತಗೊಂಡು, ಸರಿಯಾಗಿ ನೀವು ಓದಲ್ಲಿ ಸಿಕ್ಕಾಬಟ್ಟೆ ಹಣ ಮಾಡೇ ಮಾಡ್ತೀರಾ. ಅದಕ್ಕೆ ನೋಡಿ, ಜಾತಕದಲ್ಲಿ ನಿಮ್ಮದು ಒಂದು ರಾಶಿ ನಕ್ಷತ್ರ ಇರುತ್ತೆ, ಒಂದು ಲಗ್ನದಲ್ಲಿ ಹುಟ್ಟಿರ್ತೀರ ನೋಡಿ. ಎಸ್ಪೆಷಲಿ ಜಾತಕದಲ್ಲಿ 2ನೇ ಮನೆ ಅಧಿಪತಿ, ಧನಾಧಿಪತಿ ಲಾಭಸ್ಥಾನದಲ್ಲಿರೋದು 11ನೇ ಮನೆ. 11ನೇ ಮನೆ ಅಧಿಪತಿ, ಲಾಭಸ್ಥಾನದ ಅಧಿಪತಿ 2ನೇ ಮನೆ ಧನಸ್ಥಾನದಲ್ಲಿ ಇದ್ದು, ಇದರದ್ದು ದಶ, ಇದರದ್ದು ಭುಕ್ತಿ
ಇವೆಲ್ಲ ನಡೆದಾಗ ಸಿಕ್ಕಾಬಟ್ಟೆ ಫಲ ಕೊಟ್ಟೇ ಕೊಡುತ್ತೆ, ಸಿಕ್ಕಾಬಟ್ಟೆ ದುಡ್ಡು ಬಂದೇ ಬರುತ್ತೆ. ಈ ರಿಲೇಟೆಡ್ಸ್ ಜಾತಕಗಳಲ್ಲಿ ನಾವು ನೋಡ್ತಾ ಹೋಗ್ತೀವಿ. ಒಂದು ಕಾಮನ್ ಸೆನ್ಸ್ ಇಟ್ಕೊಳ್ಳಿ, ಸಿಕ್ಸ್ತ್ ಸೆನ್ಸ್ ಆಪ್ರೇಟ್ ಮಾಡಿ, ಲೈಫ್ ಸ್ಟೈಲ್ನ ಬದಲಾವಣೆ ಮಾಡ್ಕೊಳ್ಳಿ, ನಿಮ್ಮ ಚಿಂತನೆಗಳು ಬದಲಾವಣೆ ಮಾಡ್ಕೊಳ್ಳಿ. ನಿಮ್ಮ ಆಯ್ಕೆಗಳೇ, ಉದ್ಯೋಗದ ಆಯ್ಕೆ, ವ್ಯಾಪಾರದ ಆಯ್ಕೆ, ಕೃಷಿ ವ್ಯವಸಾಯದ ಆಯ್ಕೆಗಳೇ ನಿಮ್ಮನ್ನು ಕೋಟ್ಯಾಧಿಪತಿಗಳನ್ನಾಗಿ ಮಾಡಿಸುತ್ತೆ, ನಿಮ್ಮನ್ನು ಲಕ್ಷಾಧಿಪತಿಗಳನ್ನಾಗಿ ಮಾಡಿಸುತ್ತೆ. ಇನ್ನು ಕಷ್ಟಪಟ್ಟು ಬೆವರು ಸುರಿಸಿ ಉದ್ಯೋಗ, ವ್ಯಾಪಾರ, ವ್ಯವಸಾಯ, ಕೃಷಿ ಮಾಡಲೇಬೇಕು. ಆಯ್ಕೆಗಳು ಬಗ್ಗೆ ಗಮನ ಕೊಡಿ, ಸ್ಕಿಲ್ಸ್ ಡೆವಲಪ್ ಮಾಡ್ಕೊಳ್ಳಿ, ಸ್ಟ್ರಾಟಜಿ ಮಾಡಿ, ಮೈಂಡ್ ಗೇಮ್ ಸ್ಟಾರ್ಟ್ ಮಾಡಿ, ಸ್ಕಿಲ್ಸ್ ಇಟ್ಕೊಳ್ಳಿ, ನಾಲೆಡ್ಜ್ ಇಟ್ಕೊಳ್ಳಿ. ಅದ್ರ ಮೇಲೆ ನೀವು ಪುಷಪ್ ಆಗ್ತಾ ಹೋಗಬೇಕು. ಖಂಡಿತವಾಗ್ಲೂ ಹಣ ಮಾಡೋಕೆ, ಹಣ ಗಳಿಸೋಕೆ ಖಂಡಿತವಾಗ್ಲೂ ಈ ಸರಿಯಾದ ಮಾರ್ಗಗಳು ಇಟ್ಕೊಳ್ಳಿ. ಸಿಕ್ಕಾಬಟ್ಟೆ ಖಂಡಿತವಾಗ್ಲೂ ಹಣ ಬಂದೇ ಬರುತ್ತೆ, ಖಂಡಿತವಾಗ್ಲೂ. ಹೊಸ್ದಾಗಿ ವಿಡಿಯೋವನ್ನು ನೋಡ್ತಾ ಇದ್ದವರು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಕೆಳಗಡೆ ಹೈಪ್ ಬಟನ್ ಇರುತ್ತೆ, ಪ್ರೆಸ್ ಮಾಡಿ. ಎಲ್ಲಿವರೆಗೂ ನಿಮಗೆ ನೀವೇ ಜ್ಯೋತಿಷಿಗಳಾಗ್ತಿರೋ ಅಲ್ಲಿವರೆಗೂ ನೀವು ಚೇಂಜ್ ಆಗಲ್ಲ. ನಿಮ್ಮ ಚಿಂತನೆಗಳು ಚೇಂಜ್ ಮಾಡ್ಕೊಳ್ಳಿ, ಖಂಡಿತವಾಗ್ಲೂ ಬದಲಾವಣೆ ಆಗೇ ಆಗ್ತೀರಾ. ನಮಸ್ಕಾರ.